ಆಹಾ! ಏನು ಸಖತ್ತಾಗಿತ್ತು ಸ್ನ್ಯಾಕ್ಸ್ ಅಂದರೆ ನೀವು ಒಂದ್ಸಲಿ ಬಂದು ಟ್ರೈ ಮಾಡ್ಬೇಕು. ಸೂಪರಾಗಿತ್ತು. ಎಲ್ಲಪ್ಪ ನಾನು ತಿಂತಾಯಿದ್ದೀನಿ ಅಂತ ನೋಡ್ತೀರಾ? ಹಾಂ, ಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಿಲಾಡಿ ಜೋಡಿ. ಎಲ್ಲಪ್ಪ ಇರೋದು ಅಂದರೆ ಇದು KSIT ರೋಡಲ್ಲಿರುವ ಗುಬ್ಲಾಳ ಮೇನ್ ರೋಡ್ ಅಂತ ಇದೆಯಲ್ಲ, ಅಲ್ಲಿ ಒಂದು ಸ್ವೀಟ್ ಸ್ಟಾಲ್ ಇದೆ. ಅಂದರೆ ಬರೀ ಸ್ನ್ಯಾಕ್ಸು. ಅದು ಯಾವುದು ಅಂದರೆ ಮಹಾದೇವ ಸ್ವೀಟ್ಸ್ ಆ್ಯಂಡ್ ಸ್ನ್ಯಾಕ್ಸ್ ಅಂತ. ಹೌದು, ಮಹಾದೇವ ಸ್ನ್ಯಾಕ್ಸ್ ಆ್ಯಂಡ್ ಸ್ವೀಟ್ಸ್ ಬೋರ್ಡ್ ನೋಡೋದ್ರಲ್ಲ. ಸೊ ಅಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ಈ ಥರ ಅಂಗಡಿ ಇದೆ, ಒಂದು ಪುಟ್ಟ ಅಂಗಡಿ. ಆ್ಯಂಡ್ ಎಲ್ಲ ಕಾಲೇಜ್ ಹುಡುಗಿರು ಅಲ್ಲಿ ಬಂದೇ ಬರ್ತಾರೆ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಸ್ವೀಟ್ ಸ್ಟಾಲು. ಹೇ 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 ಸಮಾಧಾನ, ಇದು ನನ್ನ ಅಡ್ಡನೂ ಆಗಿತ್ತು. ನಾನೇ ನಿನಗೆ ತೋರಿಸಿದ್ದು. ನಾನು ತೋರಿಸಿದ ಮೇಲೆ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ಇವಾಗ ವಾರಕ್ಕೊಂದಿನ ಅಥವಾ 2 ದಿನ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಲ್ವಾ, ಹೇಳು. ಹಾಂ. ಹಾಯ್ ಗಾಯ್ಸ್, ಕಾಲೇಜ್ ಹತ್ತಿರ ಇದ್ದಿದ್ದು ಈ ಸ್ವೀಟ್ ಆ್ಯಂಡ್ ಚಾಟ್ ಸ್ಟಾಲು ತುಂಬಾ ಚೆನ್ನಾಗಿತ್ತು ಅಂತ ಫಸ್ಟ್ ಟೈಮ್ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಟ್ರೈ ಮಾಡಿದ್ವಿ. ಅವಾಗಿಂದ ಕಂಟಿನ್ಯೂಸ್ ಆಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಕಾಲೇಜಲ್ಲಿ ಇರಬೇಕಾದ್ರೆ. ಇತ್ತೀಚೆಗೆ ಶುಭಂಗೂ ತೋರಿಸ್ದೆ, ಇವಳು ಅಂತೂ ತಿನ್ಬಿಟ್ಟು ಫುಲ್ ಸೈಕ್ ಆಗೋದ್ಲು ಈ ಸ್ನ್ಯಾಕ್ಸ್ ತಿನ್ಬಿಟ್ಟು. ಆ ಕಚೋರಿ, ಆ ಬ್ರೆಡ್ ಪಕೋಡ ಅಂತೆ ಸಿಕ್ಕಾಪಟ್ಟೆ ಎಲ್ಲ ಐಟಮು ಚೆನ್ನಾಗಿರುತ್ತೆ. ಇವರೇ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಡೈರೆಕ್ಟ್ ಕಸ್ಟಮರ್ಗೆ ಕೊಡ್ತಾರೆ. ನಾವು ತಗೊಂಡಿದ್ದು ಒಂದು ಕಚೋರಿ, ಒಂದು ಪಾಪಡ್ಡು ಮತ್ತು ಒಂದು ಬ್ರೆಡ್ ಪಕೋಡ ಮತ್ತು ಫೈನಲಾಗಿ ಸ್ವೀಟಲ್ಲಿ ಅಂತ ಒಂದು ಜಿಲೇಬಿ. ಸೊ ಎಲ್ಲನೂ ಒಂದೊಂದು ಟೇಸ್ಟ್ ಮಾಡೋಣ ಅಂತ ನಿಮಗೋಸ್ಕರ ನೀವು ನೋಡಲಿ ಅಂತ ನಾವು ತಗೊಂಡಿದ್ದೀವಿ. ನೋಡಿ 4 ಐಟಮ್ ತೊಗೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಶುಭ ಅಂತೂ ಯಾವಾಗ ತಿಂತೀನೋ ಅಂತ ಸಿಕ್ಕಾಪಟ್ಟೆ ವೇಟಿಂಗ್ ಮಾಡ್ತಾ ಇದ್ದಾಳೆ. ಹಾಂ, ನೋಡಿ ಫಸ್ಟ್ ತೊಗೊಂಡಿದ್ದು ನಾವು ಕಚೋರಿ ಚಾಟು. ಸಖತ್ತಾಗಿತ್ತು. ಅದು ಹೆಸರುಬೇಳೆಯಲ್ಲಿ ಮಾಡ್ತಾರೆ, ಸೂಪರಾಗಿತ್ತು. ಒಂದ್ಸಲ ತಿಂದರೆ ಸಾಕು, ಒಂದ್ಸಲ ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಪದೇ ಪದೇ ತಿನ್ನಬೇಕು ಅಂತ ಅನಿಸುತ್ತೆ. ನನಗಂತೂ ಫೇವ್ರೇಟ್ ಆಗಿರೋದ್ರಿಂದ ಅದೇ ಫಸ್ಟ್ ಟ್ರೈ ಮಾಡಿದ್ದು. 4 ಇಟ್ಬಿಟ್ಟು ಯಾವ್ದು ತೊಗೋತೀಯ ಅಂದರೆ ನಾನು ತೊಗೊಂಡಿದ್ದೆ ಫಸ್ಟ್ ಕಚೋರಿ ಚಾಟು. ಅಷ್ಟು ಚೆನ್ನಾಗಿತ್ತು. ಅಲ್ಲಿ ನೋಡಿ ಕ್ಯಾಮ್ರಾ ಇಟ್ಕೊಂಡು ನಂಗೂ ಇಡು ಅಂತ ಇದ್ರು, ಅದಕ್ಕೆ ವಾಪಸ್ ಇಟ್ಬಿಟ್ಟೆ, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ತೊಗೊಂಡಿದ್ದೆ ನಾನು ಬ್ರೆಡ್ ಪಕೋಡ. ಆಹಾ, ಅಲ್ಲಿ ಮೇಲೆ ಈರುಳ್ಳಿ ಉದುರಿಸಿರ್ತಾರಪ್ಪ, ಏನು ಬ್ರೆಡ್ ಪಕೋಡ ಅದು. ವಾ 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 ತೋರಿಸ್ಬಿಟ್ಟು ಹಾಂ ಅಂತ ಬಾಯಿಗೆ ಹಾಕೊಂಡೇ ಬಿಟ್ಟೆ. ನೋಡಿ ಸಖತ್ತಾಗಿತ್ತು. ಅದಕ್ಕೆ ಮೆಣಸಿನ್ಕಾಯಿ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಬ್ರೆಡ್ ಪಕೋಡ ಅಂತ ಫಸ್ಟ್ ಏನಿದ್ದು ಕಚೋರಿ ಚಾಟು, ಇದು ಬ್ರೆಡ್ ಪಕೋಡ ಅಂತ. ಸೂಪರಾಗಿತ್ತು ಎರಡೂ ಟೇಸ್ಟು. ಇದಾದಮೇಲೂ ನೆಕ್ಸ್ಟ್ ನಾನು ತೊಗೊಂಡಿದ್ದು ಪಾಪಡಿ ಚಾಟ್. ಸೊ ಅಲ್ಲಿ ನೋಡ್ತಾ ಇದ್ದೀರಲ್ಲ ಪಾಪಡಿ ಚಾಟು, ಅದ್ರ ಮೇಲೆ ಜಸ್ಟ್ ಈರುಳ್ಳಿ ಹಾಕ್ಕೊಟ್ಟಿರ್ತಾರೆ, ಕಡಲೆ ಹಿಟ್ಟಲ್ಲಿ ಮಾಡಿರ್ತಾರೆ, ತುಂಬಾ ಚೆನ್ನಾಗಿದೆ. ಮೆಣಸಿನ್ಕಾಯಿ ಒಂಚೂರು ತಿನ್ಕೊಂಡು ಅದನ್ನು ತಿನ್ನೋಣ ಅಂದ್ಬಿಟ್ಟು ತಿಂದೆ. ಸಖತ್ತಾಗಿತ್ತು ಅದೂ. ಏನು ಎಲ್ಲದಕ್ಕೂ ಈರುಳ್ಳಿ ಹಾಕ್ತಾರೆ, ಅದ್ರ ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬಟ್ ನಾವು ಒಂದ್ಸಲಿ ಕಚೋರಿ ಟ್ರೈ ಮಾಡಿದ್ವಿ ಮನೆಯಲ್ಲಿ ಇದೇ ಥರ ಮಾಡೋಕ್ಕೆ, ಅದೇನೋ ಬರಲಿಲ್ಲ ನಮಗೆ, ಚೆನ್ನಾಗಿರಲಿಲ್ಲ ಆ್ಯಕ್ಚುಲಿ. ಬಟ್ ಅಂಗಡಿಲಂತೂ ಸೂಪರಾಗಿ ಮಾಡ್ತಾರೆ. ನಾವು ಮನೇಲಿ ಮಾಡಿದ್ದು ಗಟ್ಟಿ ಇತ್ತು. ಲಾಸ್ಟಲ್ಲಿ ನಾನು ಟ್ರೈ ಮಾಡಿದ್ದೆ ಸ್ವೀಟು. ಯಾರಿಗೆ ತಾನೇ ಸ್ವೀಟ್ ಇಷ್ಟ ಆಗಲ್ಲ ಹೇಳಿ ಅಲ್ವಾ? ಅದರಲ್ಲೂ ಜಿಲೇಬಿ ಅಂದ್ಬಿಟ್ರೆ ಎಲ್ಲರಿಗೂ ಇಷ್ಟ. ಸೊ ನಾನು ಜಿಲೇಬಿ ಟ್ರೈ ಮಾಡೋಣ, ಅಲ್ಲಿ ಸಖತ್ತಾಗಿದೆ, ಸಣ್ಣಕ್ಕಿರುತ್ತೆ. ಒಬ್ಬೊಬ್ರು ದಪ್ಪ ಜಿಲೇಬಿ ಮಾಡ್ತಾರೆ, ಇದು ಸಣ್ಣಗೆ ಚೆನ್ನಾಗಿತ್ತು ಜಿಲೇಬಿ ತಿಂದು ನೋಡಿದೆ, ಸೂಪರಾಗಿದೆ ಅಂದ್ಬಿಟ್ಟು ನೆಕ್ಸ್ಟ್ ನಾನು ನೋಡ್ತೀನಿ, ನಾನು ರಿವ್ಯೂ ಕೊಡ್ತೀನಿ ಅಂದ್ಬಿಟ್ಟು ಇಸ್ಕೊಂಡೇ ಬಿಟ್ರು ಒಂದೇ ಸಲ. ಸರಿ ಓಕೆ ಅಂದ್ಬಿಟ್ಟು ಅವರು ಫಸ್ಟ್ ತಿಂದಿದ್ದೆ ಕಚೋರಿ ಚಾಟ್. ನನಗಂತೂ ಯಾವ್ದು ತಿನ್ನಲಿ ಅಂತ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟು ಕಚೋರಿನೂ ತಿಂದೆ, ಬ್ರೆಡ್ ಪಕೋಡನೂ ತಿಂದೆ, ಆಮೇಲೆ ಪಾಪಡಿ ಚಾಟು ತಿಂದೆ, ಜಿಲೇಬಿನೂ ತಂದೆ. ವಿಡಿಯೋ ಮಾಡ್ತಾ ಇದ್ದಾಳೆ ಶುಭ ಅಂತಲೂ ನೋಡಲಿಲ್ಲ, ಆ ಥರ ಎಂಜಾಯ್ ಮಾಡಿಬಿಟ್ಟೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ರೀ ಸ್ನ್ಯಾಕ್ಸು. ನೀವು ಒಂಥರ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ನೋಡಿ ಒಂದು ಟ್ವಿಸ್ಟು. ನಾನು ಇಷ್ಟಪಡ್ತಿದ್ದೆ ನೀವು ಮೆಣಸಿನ್ಕಾಯಿ ತಿನ್ನಬೇಕು ಅಂತಂದೆ. ಸರಿ ಅಂದ್ಬಿಟ್ಟು ಅವ್ರು ಫುಲ್ ಮೆಣಸಿನ್ಕಾಯಿ ತಿನ್ಬಿಟ್ರು. ಆಮೇಲೆ ಅದನ್ನು ಮುಚ್ಚಿಟ್ಕೊಳ್ಳೋಕ್ಕೆ ನಾನು ಪಾಪ ಜಿಲೇಬಿ ತಿನ್ನಿಸ್ಬಿಟ್ಟೆ. ಖಾರ ಆದರೂ ತೋರಿಸ್ಕೊಳ್ಳಿಲ್ಲ ಅಂದರೆ ಹೇಗೆ? ಇದೆ ನೋಡಿ ನಮ್ಮ ವಿಲಾಗ್. ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಒಂದ್ಸಲಿ ಹೋಗಿ ಟ್ರೈ ಮಾಡಿ. ಲೊಕೇಶನ್ನ ನಾನು ಶೇರ್ ಮಾಡಿರ್ತೀನಿ. ಆ್ಯಂಡ್ ಸ್ವೀಟ್ ಅವರು ನನಗೆ ತಿನ್ನಿಸಿದ್ರು, ಯಾವತ್ತೂ ಸ್ವೀಟ್ ಹಂಚ್ಕೊಂಡು ತಿನ್ನಬೇಕು, ಜೀವನದಲ್ಲಿ ಸ್ವೀಟ್ ಆಗಿರಬೇಕು ಅಂತ. ಸೊ ಇಷ್ಟ ಇವತ್ತು ನಮ್ಮ ವ್ಲಾಗ್ ಬಂದಿದ್ದು. ಓಕೆ ಫ್ರೆಂಡ್ಸ್, ಎಲ್ಲರೂ ಸಿಹಿ ತಿನ್ನಿ, ಖುಷಿಯಾಗಿರಿ. ನಮಸ್ಕಾರ. ನೆಕ್ಸ್ಟ್ ವ್ಲಾಗ್ ಜೊತೆ ಮೀಟ್ ಮಾಡೋಣ. ಬಾಯ್ ಬಾಯ್.